ನಮ್ಮ ಊರಿಗೆ ಒಂದ್ಸಲ ನೀವು ಬರ್ಬೇಕು. ಹೇ ಗಾಯ್ಸ್, ವಾಟ್ಸಾಪ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತು ಆ್ಯಕ್ಚುಲಿ ಎಲ್ಲಿಗೆ ಹೋಗ್ತಿದ್ದೀವಿ ಅಂತಲೇ ಗೊತ್ತಿಲ್ಲ. ನನ್ನ ಹಸ್ಬೆಂಡ್ ಹೊರಡಿ ಒಂದು ಜಾಗಕ್ಕೆ ಹೋಗ್ಬೇಕು ಅಂತ ಹೇಳಿದ್ರು. ಸೊ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತೀವಿ ಅಂತ ನನಗೂ ಗೊತ್ತಿಲ್ಲ, ಮತ್ತೆ ತೋರಿಸ್ತೀನಿ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ. ಹಸ್ಬೆಂಡ್ ನೋಡಿ ಗೈಸ್, ಹೊರಟ್ಬಿಟ್ಟು ಇಲ್ಲಿ ನಿಂತ್ಕೊಂಡಿದ್ದಾರೆ. ಅಂದ್ರೆ ಡಿಕ್ಕಿಲಿ ಹಾಕ್ಬೇಕಿತ್ತು. ಗೈಸ್ ನೋಡಿ ಗೈಸ್, ಎಷ್ಟು ಬಿಸಿಲು ಇದೆ ಅಂದ್ರೆ ಸಖತ್ ಬಿಸಿಲಿದೆ ಗೈಸ್. ಈ ಮಳೆ ಟೈಮಲ್ಲಿ ಇಷ್ಟು ಹಿಂಗ್ ಬಿಸಿಲು ಬರ್ತಿದೆ, ಹೆವಿ ಶೆಕೆ ಆಗ್ತಿದೆ. ಈಗ ಮೆಲ್ಲ ಹೋಗಿ ಬಿದ್ದೋಗ್ಬಿಡ್ತೀನಿ ಗೈಸ್. ಸೇತುವೆ ನೋಡಿ ಗೈಸ್. ಗೈಸ್ ಏನಂದ್ರೆ ನಮ್ದು ಬ್ರಿಡ್ಜ್ ಹೊಡೆದಾಕಿದ್ದಾರೆ ಗೈಸ್. ಅದಕ್ಕೆ ನಮ್ಗೆ ಆಪೋಸಿಟ್ ಇನ್ನೊಂದು ರೋಡ್ ಕೊಟ್ಟಿದ್ದಾರೆ. ಆ ರೋಡ್ ಇತ್ತು ಆಲ್ರೆಡಿ, ಬಟ್ ಅದು ಹೈವೇ ಇತ್ತು. ಸೊ ಈ ರೋಡಲ್ಲಿ ನಮ್ಗೆ ಎಲ್ಲ ಗಾಡಿಗಳು ಅಷ್ಟೇ, ಮಡಿಕೇರಿಯಿಂದ ಬರೋದು, ಸೋಮಪೇಟೆ ಎಲ್ಲ ಇದೇ ರೋಡು. ಸೊ ಈ ರೋಡಲ್ಲಿ ನಮಗೆ 4 ವೀಲರ್ ಅಲ್ಲೇ ಹೋಗ್ಲಿಕ್ಕೆ ಆಗೋದಿಲ್ಲ ಗೈಸ್. ಈ ರೋಡ್ ಹೇಗಿದೆ ಅಂತ ನೋಡಿ ಗೈಸ್, ತುಂಬಾ ಕಷ್ಟ ಆಗುತ್ತೆ ಗೈಸ್. ಏನಾದ್ರೂ ಎಮರ್ಜೆನ್ಸಿಗೆ ಹೋಗೋದು ಅಂತ ಹೇಳಿದ್ರೆ, ಈ ರೋಡಲ್ಲಿ ಹೋಗೋದು ಅಂತ ಹೇಳಿದ್ರೆ ನಮ್ಗೆ ಒಂದು 15 to 20 ಮಿನಿಟ್ಸ್ ಬೇಕಾಗುತ್ತೆ ಗೈಸ್ ಈ ರೋಡಲ್ಲಿ. ನೀವೇ ನೋಡಿ ಈ ರೋಡ್ ಹೇಗಿದೆ ಅಂತ ಹೇಳಿದ್ರೆ, ನಾವೆಲ್ಲ ಎಮರ್ಜೆನ್ಸಿಗೆ ಹೋಗ್ಬೇಕಂದ್ರೆ ಅಲ್ಲಿಂದ 5 ಮಿನಿಟ್ಸ್ ಅಲ್ಲಿ ನಮ್ಗೆ ಹೋಗ್ಬೋದು. ಇಲ್ಲೊಂದು 20 ಮಿನಿಟ್ಸ್ ಆದ್ರೆ ಹಿಡಿಯುತ್ತೆ ಹೋಗ್ಲಿಕ್ಕೆ. ಸಖತ್ ಕಷ್ಟ ಆಗುತ್ತೆ. ಆದ್ರೆ ಆಗ್ತಿದೆ, ಇನ್ನೊಂದು ಮಂತಲ್ಲಿ ರೆಡಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನೋಡ್ಬೇಕು. ರೇರ್ಲಿ ನಾವು 2 ವೀಲರ್ ಅಲ್ಲೆಲ್ಲ ಓಡಾಡೋದು ಅಂತ ಹೇಳಿದ್ರೆ ಏನೋ ಒಂಥರ ಖುಷಿ ಗೈಸ್. ಯಾವತ್ತೂ 4 ವೀಲರ್ ಅಲ್ಲೇ ಓಡಾಡ್ತೀವಲ್ವಾ. ಸೊ ಹಾಗೆ ಏನೋ ಗೈಸ್, ಈ ಟೆಂಪಲ್ ಯಾವ್ದು ಅಂತ ಗೊತ್ತಿದ್ರೆ ನಿಮಗೆ ಕಮೆಂಟ್ ಮಾಡಿ ಗೈಸ್. ನೋಡಿ ಯಾವ್ದು ಅಂತ ಗೊತ್ತಿದ್ರೆ ನೀವು ಕಮೆಂಟ್ ಮಾಡಿ ಗೈಸ್. ಮತ್ತೆ ನಾನು ಟಾಗಲ್ ಹಾಕ್ಬಿಟ್ಟಿದೀನಿ, ಏನ್ ಸ್ಟೈಲ್ ಇದೆ. ಬಟ್ ಏನಂತ ಹೇಳಿದ್ರೆ ಆ ಕಡೆ ಆ ರೋಡಲ್ಲಿ ಬರ್ಬೇಕಾದ್ರೆ ತುಂಬಾ ದುಡ್ಡು ಗೈಸ್, ತುಂಬಾ ಡಸ್ಟ್ ಎಲ್ಲ ಕಣ್ಣಿಗೆ ಬಿಡುತ್ತೆ. ಸೊ ಅದಕ್ಕೋಸ್ಕರ ಟಾಗಲ್ ಹಾಕ್ಬಿಟ್ಟು ಹೋಗ್ತಾ ಇರ್ತೀವಿ. ಬನ್ನಿ ಗೈಸ್, ನನಗೆ 2 ವೀಲರ್ ಅಲ್ಲಿ ಓಡಾಡೋದು ಅಂತ ಹೇಳಿದ್ರೆ ಖುಷಿ ಇಲ್ಲ ಗೈಸ್. ಯಾಕೆ ಅಂತ ಹೇಳಿದ್ರೆ ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಸ್ಪೀಡ್ ಹೋಗೋದು ಗೈಸ್ ನಂಗೆ ಭಯ ಆಗುತ್ತೆ. ನಂಗೆ ಕಾರನ್ನಾದ್ರೆ ಓಕೆ, ಹೋಗ್ತಾ ಇರ್ತೀನಿ. ಅದು ಏನಾದ್ರೂ ಗೊತ್ತಾಗಲ್ಲ, ಹಂಪೆಲ್ಲ ಇದ್ರು ಗೊತ್ತಾಗಲ್ಲ. ಬಟ್ 2 ವೀಲರ್ ಎಲ್ಲ ತುಂಬಾ ಭಯ. ನಾವ್ ಈ ಗಾಡಿ ತಗೊಂಡು ಆಲ್ಮೋಸ್ಟ್ 1 ಇಯರ್ ಆಯ್ತು, ಆದ್ರೆ ಇನ್ನೂ ನಂಗೆ ಕಳ್ಸ್ಕೊಟ್ಟಿಲ್ಲ. ಇಲ್ಲಿ ಬೆಳಿಗ್ಗೆ 5:30 to 6 ಎಲ್ಲ ಬಂದ್ರೆ ಆನೆಗಳು ತುಂಬಾ ಇರುತ್ತೆ ಗೈಸ್. ನೈಟ್ ಅಷ್ಟೇ ಒಂದು 6:30 to 7 ಸಂಜೆ ಎಲ್ಲ ಆ ಟೈಮ್ ಹತ್ರ ಎಲ್ಲ ಬರ್ತಾ ಇರುತ್ತೆ. ನಮ್ಗೆ ಆಲ್ಮೋಸ್ಟ್ ಒಂದು 3 to 4 ಟೈಮ್ ಸಿಕ್ಕಿದಲ್ಲ. 3 to 4 ಇವರು ನಾನು ಆಗಾಗ ವಿಡಿಯೋ ಮಾಡೋದ್ನ ತಿರುಗಿ ನೋಡೋದು ಗೈಸ್. ಮುಂದೆ ಏನಾದ್ರೂ ಆಗ್ಬಿಟ್ರೆ ಗೈಸ್, ನಾವು ಒಂದು ಎಷ್ಟು ಕಿಲೋಮೀಟರ್ ಬಂದ್ವಿ? 7 to 8 ಕಿಲೋಮೀಟರ್ಸ್ ಬಂದ್ವಿ ಗೈಸ್. ಫ್ಯೂಲೇ ಖಾಲಿ ಆಗಿದೆ. ನಮ್ ಜೀವನ ಎಲ್ಲ ಫ್ಯೂಲ್ ಹಾಕೊಂಡು ದುಡ್ಡು ಖರ್ಚು ಮಾಡ್ಕೊಂಡು ಹಿಂಗೆ ಆಗ್ತದೆ. ಒಂದು ಇವಿ ತಗೋಬೇಕು ಗೈಸ್. ತಗೊಂಡ್ರೆ ಮಳೆಗಾಲದಲ್ಲಿ ಇಲ್ಲಿ ಕಷ್ಟ ಆಗುತ್ತೆ, ಎಲ್ಲದಕ್ಕೂ ಪ್ರಾಬ್ಲಮ್ ಇದೆ. ಕರೆಂಟ್ ಹೋದ್ರೆ 1 ವೀಕ್ ಕರೆಂಟ್ ಇರಲ್ಲ ಇಲ್ಲಿ. ಇನ್ನು ಇವಿ ತಗೊಂಡು ಏನ್ ಮಾಡ್ತೀರಾ ಗೈಸ್? ಕಲರ್ ಇದೆ. ಹೌದು, ಕಲರ್ ಇರ್ತೀವಿ ನಾವು. ನಮ್ದು ಇವರು ಕಲರ್ ಇದಾರೆ ಅಂತ ಹೇಳ್ಬಿಟ್ಟು ಇವ್ರಿಗೆ ಜಾಂಬ ಜಾಸ್ತಿ ಅನ್ಸುತ್ತೆ. ನಮ್ದು ನ್ಯಾಚುರಲ್ ಕಲರ್ ಅದೆಲ್ಲ. ನಾವು ಮೇಕಪ್ಗಳು ಕ್ರೀಮ್ಗಳು ಏನು ಹಾಕಲ್ಲ, ಯೂಸೇ ಮಾಡಲ್ಲ. ನಾವು ಮೇಕಪ್ ಮಾಡ್ತೀವಿ ಅಂತನಾ? ಹುಡುಗಿರು ಜಾಸ್ತಿ ಮೇಕಪ್ ಮಾಡ್ತಾಳೆ. ಹುಡುಗಿ ಜಾಸ್ತಿ ಮೇಕಪ್ ಮಾಡ್ಬೇಕು ರೀ. ಆ ಮೇಕಪ್ ಮಾಡ್ದೇನೆ ಅದು ಹುಡುಗಿ ಅಂತ. ಮೇಕಪ್ ಇದ್ದೇನೆ ಹುಡುಗರು. ಇವ್ರೆಷ್ಟು ಮೇಕಪ್ ಮಾಡ್ತಾರೆ ಅಂತ ಹೇಳಿದ್ರೆ, ಇಲ್ಲ 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 ಗೈಸ್ ನನ್ ಸನ್ಸ್ಕ್ರೀನ್ ಬೇಕು, ನನ್ ಮಾಯಿಶ್ಚರೈಸರ್ ಬೇಕು, ನೋ ಚಾನ್ಸ್. ಮತ್ತೆ ಲಿಪ್ ಬಾಮ್ ಬೇಕು, ಎಲ್ಲ ಬೇಕು ಗೈಸ್. ಅದು ಮೇಕಪ್ ಅಲ್ವಾ? ಇಲ್ಲ ಇಲ್ಲ ಅದನ್ನ ಮಾಡೋದೇ ಇಲ್ಲ. ಇವ್ರು ಮೇಕಪ್ ಮಾಡ್ತಾರೆ, ಹೆಸರಿಗೆ ಮಾತ್ರ ಹುಡುಗಿರು ಅಂತ. ಅದು ಫ್ಯಾಷನ್ ಹುಡುಗಿರ್ದು ಮೇಕಪ್. ತಾಲೂಕ್ ಆಫೀಸಿಗೆ ಬಂದ್ವಿ. ಇಲ್ಲೇ ನಿಲ್ಸದ? ಇಲ್ಲಿ ಮುಂದೆ ಎಲ್ಲೆಲ್ಲ ಜಾಗ ಇರುತ್ತೆ. ಇವ್ರ ಜೊತೆ ಇದಕ್ಕೆ ಬರಲ್ಲ ಗೈಸ್.
ತಾಲೂಕ್ ಆಫೀಸಿನಂತೆ. ಈ ತಾಲೂಕ್ ಆಫೀಸಿಗೆ ಬರೋದೇ ದೊಡ್ಡ ತಲೆನೋವು ಗೈಸ್ ನಮಗೆ. ಆಯ್ತಾ ಹೋಗಿದ್ ಕೆಲ್ಸ? ಎಲ್ಲ ಆಗೋದು ಏನೋ ಡಿಲೇ ಆಗಿತ್ತು. ಇದಕ್ಕೆ ಇದಕ್ಕೆ ನಾನು ಇವ್ರ ಜೊತೆ ಬರೋದಿಲ್ಲ. 1/2 1 ಅವರ್ ಆಗುತ್ತೆ ಅಂತ ಅನ್ಕೊಂಡೆ ನೀವು ಬರೋದು. ಇಲ್ಲಿ ಹೋಗಿದ ಬಂದ್ರೆ ತಕ್ಷಣ ಸೀದಾ ಕೆಲ್ಸ, ಬಂದಲ್ಲ, ಒಂದೇ ನಿಮಿಷ. ಇಲ್ಲಿ ಬಂದ್ರೆ ಕೆಲ್ಸನೇ ಆಗಲ್ಲ ಗೈಸ್. ಸುಮ್ನೆ ಎಷ್ಟು ವರ್ಷದಿಂದ ಓಡಾಡ್ತಿದೀವಿ ಯಾವ್ದೋ ಒಂದ್ ಕೆಲ್ಸಕ್ಕೆ, ಆಗೋದಿಲ್ಲ. ಏನ್ ಮಾಡೋದು, ನಮ್ಮ ಹಣೆ ಬರ. ಫ್ಯೂಲ್ ಹಾಕೊಳಕ್ ಬಂದ್ವಿ ಗೈಸ್. ಫ್ಯೂಲ್ ಹಾಕೊಂಡು ಮನೆಗೆ ಹೋಗುವ ಗೈಸ್. ಫ್ಯೂಲ್ ಹಾಕೊಂಡೇ ನಮ್ ಜೀವನ ಅರ್ಧ ಮುಗ್ದೋಗುತ್ತೆ ಗೈಸ್. ಏನ್ ಬಿಸ್ಲು ಗೈಸ್, ಬಿಸ್ಲು ಹೇಗಿದೆ, ಸೂರ್ಯನು ಕಾಣಿಸ್ತಿಲ್ಲ ಗೈಸ್. ನಾವು ಮನೆಗೆ ಹೋಗೋ ದಾರಿಲಿ ಬೇಲೂರು ಬಾನೆ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿಗೆ ಹೋಗೋ ಪ್ಲೇಸ್ ಮಾತ್ರ ಚೆನ್ನಾಗಿದೆ ಫೋಟೋ ಶೂಟ್ ಗಾಗಿರ್ಲಿ. ಅಂಡ್ ಫಸ್ಟ್ ಎಲ್ಲ ಇವರು ಟೂರಿಸ್ಟ್ ಒಳಗಡೆಲ್ಲ ಎಂಟ್ರಿ ಇತ್ತು, ಒಳಗಡೆ ಎಲ್ಲ ಎಂಟ್ರಿ ಇದೆ. ಪ್ಲೇಸ್ ನೋಡಿ ಗೈಸ್. ಟೂರಿಸ್ಟ್ ಪ್ಲೇಸ್ ಗೈಸ್. ಇವಾಗ ಹೋಗ್ಬೋದು ಗೈಸ್. ಎಂಟ್ರಿ ಇಲ್ಲ ಅಂತ ಹಾಕಿದ್ದಾರೆ ಇವಾಗ ನೋಡಿ ಗೇಟ್ ಎಲ್ಲ ಮಾಡಿದ್ರೆ ಎಂಟ್ರಿ ಇಲ್ಲ ಈಗ. ಗೈಸ್. ಎಂಟ್ರಿ ಇಲ್ಲ ಗೈಸ್, ಬೀಗ ಹಾಕ್ಬಿಟ್ಟಿದ್ದಾರೆ. ದನಗಳಿಗೆ ಮಾತ್ರ ಎಂಟ್ರಿ ಕೊಟ್ಟಿದ್ದಾರೆ, ಈ ದನಕ್ಕೆ ಎಂಟ್ರಿ ಕೊಟ್ಟಿಲ್ಲ ಗೈಸ್. ಫಸ್ಟ್ ಆದ್ರೆ ಗೈಸ್ ಎಲ್ಲ ಡಸ್ಟ್ಬಿನ್ ಅದು ಇದು ಏನು ಇಟ್ಟಿರ್ತಿರ್ಲಿಲ್ಲ, ಎಲ್ಲ ಅಲ್ಲಲ್ಲೇ ಹಾಕಿ ಹೋಗೋರು. ಅದಕ್ಕೆ ಮೇ ಬಿ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ. ಓಪನ್ ಮಾಡಿದಾಗ ಬಂದು ತೋರಿಸ್ತೀವಿ. ಹೋಗಲ್ಲ ವಾಪಸ್. ಹೋಗು. ನಮ್ಮ ಊರಿಗೆ ಒಂದ್ಸಲ ನೀವು ಬರ್ಬೇಕು. ಎಂತ ಚಂದದ ಊರು, ಎಂತ ಚಂದದ ಜನಗಳು. ನೀವು ಒಮ್ಮೆ ನಮ್ಮೂರಿಗೆ ಬಂದ್ರೆ ಉಂಟಲ್ಲ, ಜಗವೇ ಇದೆ, ಜಗವೇ ಇದೆ, ಜೊತೆಯಲ್ಲಿ ಒಲವು ಇದೆ, ಸ್ವರವೇ. ಅಗೈನ್ ಈ ರೋಡು ಬಂದ್ಬಿಡ್ತು ಗೈಸ್. ಈ ರೋಡಲ್ಲಿ ಹೋಗ್ಲಿಕ್ಕೆ ಬೇಜಾರು. ಬಟ್ ಏನು ಮಾಡೋದು, ಮನೆಗೆ ಹೋಗ್ಬೇಕಲ್ಲ, ತಲುಪಬೇಕಲ್ವಾ, ಏನು ಮಾಡ್ಲಿಕ್ಕಾಗಲ್ಲ ಗೈಸ್. ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ನೋಡಿ ಗೈಸ್, ನಮ್ಮ ಮನೆ ಬ್ಯಾಕ್ ಸೈಡ್ ಒಂದು ಹೊಳೆ ಇದೆ. ಆ ಹೊಳೆ ಟೆಕ್ಸ್ಚಲಿ ಒಂದು ಬಟರ್ ಫ್ರೂಟ್ ಮರ ಇದೆ ನೋಡಿ. ಬಟರ್ ಫ್ರೂಟ್ ಎಲ್ಲ ಆಗಿದೆ. ನಮಗೆಲ್ಲ ಇಲ್ಲೇ ಸಿಕ್ಬಿಡುತ್ತೆ. ನಮಗೆ ಸಿಟಿಯಿಂದ ಬೇಕು ತರಬೇಕು, ಅಮೌಂಟ್ ಕೊಟ್ಬಿಟ್ಟು ತರಬೇಕು, ಆ ಥರ ಏನೂ ಇಲ್ಲ, ಎಲ್ಲ ಇಲ್ಲೇ ಸಿಕ್ಬಿಡುತ್ತೆ. ನೋಡಿ ಇವಾಗ ವಾಕ್ ಹೋಗ್ತಿದೀವಿ. ನಮ್ ಜೊತೆ ನೋಡಿ ರಾಕಿ. ಹಾಯ್ ಮಮ್ ರಾಕಿ. ನಮ್ ಜೊತೆ ನೋಡಿ ಗೈಸ್ ಯಾರಿದ್ದಾರೆ. ಡೈಲಿ ನಾವು ಬೆಳಗ್ಗೆ ವಾಕ್ ಹೋಗ್ಬೇಕಾದ್ರೆ ಅದಕ್ಕೆ ಬಿಸ್ಕೆಟ್ ಹಾಕ್ತಿವಿ ನೋಡಿ. ನಮ್ ಜೊತೆಗೆ ವಾಕ್ ಹೋಗ್ತಿದೀವಿ ನೋಡಿ. ಭಯ ಆಯ್ತು ನೋಡಿ, ರೋಡ್ ಹೆಂಗಿದೆ, ಖಾಲಿ ರೋಡ್. ನೀವು ನೋಡಿ ನಮ್ ಜೊತೆಗೆ ನೋಡಿ ನೋಡಿ ಹೇ ಅಂತ ಹೇಳ್ಕೊಂಡು ಬರೋದು. ಬಾಡಿ ಗಾರ್ಡ್ ತರ ಬರ್ತಾರೆ. ಸಿಂಪಲ್ ಆಗಿ ಒಂದು ವಾಕ್ ಹೋಗಿರ್ತೀವಿ ಗೈಸ್. ನಾನು ವಾಕ್ ಮುಗಿಸಿ ಬಂದೆ. ಅನ್ಫಾರ್ಚುನೇಟ್ಲಿ ನೋಡಿ ನನ್ನ ಇಯರಿಂಗ್ಸೇ ಬಿದ್ದೋಗಿದೆ ಗಾಯ್ಸ್. ಗೋಲ್ಡ್ ಇಯರಿಂಗ್ಸ್ ಯಾವಾಗ ಮದುವೆಗಿಂತ ಮುಂಚೆ ನನ್ನ ಹಸ್ಬೆಂಡ್ ಕೊಡ್ಸಿದ್ದು. ಅದನ್ನು ಕೇಳ್ದೋಯ್ತು. ಅಲ್ಲ, ಅದು ಎಲ್ಲಿ ಬಿದ್ದೋಯ್ತು ಅಂತ ಗೊತ್ತಿಲ್ಲ. ಕಳ್ದಾಕಿ ಇನ್ನು ಗೋಲ್ಡ್ ಕೇಳ್ಬೇಡಿ, ಏನು ಕೇಳ್ಬೇಡಿ ಗೈಸ್. ಇವ್ರು ನನಗೆ ಗೋಲ್ಡ್ ಕೊಡಿಸ್ಬೇಕಾದ್ರೆ ಆಲ್ಮೋಸ್ಟ್ 4,000 to 5,000 ಏನೋ ಇತ್ತಲ್ಲ, ಅದೇ ರೇಂಜಲ್ಲಿ ಇದ್ದಿದ್ದು ಗೈಸ್. ಇವಾಗ 1 ಗ್ರಾಮ್ ಗೋಲ್ಡ್ಗೆ 14,000. ಶೋ ಹೆಂಗ್ ತಲೆ ಕೆಟ್ಟು ಹೋಗ್ತಿದೆ. ಎಲ್ಲಿ ಬಿದ್ದೋಯ್ತು ಅಂತ ಗೊತ್ತಿಲ್ಲ ಗೈಸ್. ಮನೆ ಫುಲ್ ಬಂದ ತಕ್ಷಣ ಹುಡುಕುದೆ, ಎಲ್ಲಿ ಕಳೆದೋಗಿದೆ ಅಂತ ಗೊತ್ತಿಲ್ಲ. ನಾನು ನೋಡಿ ಗೋಲ್ಡ್ ಕಳೆದೋಗಿದೆ ಅಂತ ಟೆನ್ಷನಲ್ಲಿದ್ದೆ. ಅದು ಶ್ರವಣ್ ಬ್ರೋದು ವಿಡಿಯೋ ಹಾಕಿ ನೋಡ್ತಿದ್ದಾರೆ ಟೆನ್ಷನಲ್ಲಿದ್ದರೆ. ಏನು ಮಾಡೋದು ಅಂತ ಗೊತ್ತಿಲ್ಲ ಗೈಸ್. ಏನು ಮಾಡೋಕ್ಕಾಗೋದಿಲ್ಲ.
ಬಿದೋಗಿದೆ. ಹುಡುಕಿದ್ರೆ ಇನ್ನೂ ಸಿಗಬೇಕು, ಸಿಕ್ಕಿಲ್ಲ ಅಂದರೆ ಏನೂ ಮಾಡ್ಲಿಕ್ಕಾಗೋದಿಲ್ಲ. ಓಕೆ ಗಾಯ್ಸ್, ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್. ಬಾಯ್.